ರಾಗಿ ಮಾರಾಟ ಮಾಡೋಕೆ ಬಂದಂತ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಚಿಕ್ಕಮಗಳೂರಿನ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರು ಕಣ್ಣೀರು ಹಾಕಿದ್ದಾರೆ. ಮಳೆಯಲ್ಲೇ ರಾತ್ರಿಯಿಡೀ ಕಾಲ ಕಳೀತಾ ಇದ್ದಾರೆ ಅನ್ನದಾತರು. ಚಿಕ್ಕಮಗಳೂರಿನಲ್ಲಿ ಕಡೂರು ಎಪಿಎಂಸಿ ಮಾರುಕಟ್ಟೆಯಲ್ಲಾಗಿರುವಂತಹ ಘಟನೆ ಇದು. ಇಲ್ಲಿ ರೈತರ ಗೋಳನ್ನ ಕೇಳೋರೇ ಇಲ್ಲ. ಮಾರುಕಟ್ಟೆ ಬಳಿ ಸುಮಾರು 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಸಾಲುಗಟ್ಟಿ ನಿಂತಿದ್ದಾವೆ. ಕಳೆದ 4 ದಿನದಿಂದ ರೈತರು ಕಷ್ಟಪಟ್ಟು ಬೆಳೆದಂತಹ ರಾಗಿ ಮಳೆನಲ್ಲೇ ನೆನೀತಾ ಇದೆ. ಆದ್ರೆ ಅದನ್ನ ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಧಿಕಾರಿಗಳು. ಮಳೆ ಬಂದ್ರೆ ಚೀಲದಲ್ಲೇ ರಾಗಿ ಮೊಳಕೆ ಒಡೆಯುವಂತಹ ಸಾಧ್ಯತೆ ಇದೆ. ಮೊಳಕೆ ಬಂದಿರುವಂತಹ ರಾಗಿಯನ್ನ ಸದ್ಯ ಒಣಗಿಸ್ತಾ ಸರ್ಕಸ್ ಮಾಡ್ತಿದ್ದಾರೆ ರೈತರು. ರೈತರನ್ನ ರಾಗಿ ಖರೀದಿ ಕೇಂದ್ರದ ಸಿಬ್ಬಂದಿ ಕಾಯಿಸಿ ಕಾಡಿಸ್ತಿದ್ದಾರೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾವು ರಾಗಿ ಬಿಟ್ಟು 2 ತಿಂಗಳಾಯಿತು. ರಾಗಿ ಅಮೌಂಟ್ ಬಂದಿಲ್ಲ. ಹೋದ ಸತಿ ಒಂದು ವಾರಕ್ಕೆ ದುಡ್ಡು ಬರ್ತಾಯಿದ್ದು. ಈ ಸತಿ 2 ತಿಂಗಳಾಯ್ತು ದುಡ್ಡು ಬಂದು. ಮಳೆ ಬಂದು ಬೇಸಾಯ ವರ್ಷಕ್ಕೆ ದುಡ್ಡಿಲ್ಲ ರೈತರಿಗೆ. ನಾವು ರಾಗಿ ಬಿಟ್ಟು 2 ತಿಂಗಳಾದರೂ ದುಡ್ಡು ಹಾಕಿಲ್ಲ ಅಂದರೆ ನಾವು ರೈತರು ಅದನ್ನೇ ನೆಚ್ಕೊಂಡು ಹೆಂಗೆ ಕೆಲಸ ಮಾಡೋದು, ವ್ಯವಸಾಯ ಮಾಡೋದು ಯಾವ ಥರ. 78 ಕ್ವಿಂಟಲ್ ರಾಗಿ ಬಿಟ್ಟು ನಾನು ಯಾವ ಥರ ದುಡ್ಡು ಬೇಸಾಯ ಹೊಡೆಯೋಕ್ಕೆ ಗೊಬ್ಬರ ಬೀಜ ಗೊಬ್ಬರಕ್ಕೆಲ್ಲ ಬೇಕಲ್ಲ ನಮಗೆ. 2 ತಿಂಗಳಿಂದ ದುಡ್ಡು ಬಂದಿಲ್ಲ. ನಾವು ಸ್ವಲ್ಪ ಸರ್ಕಾರ ಗಮನ ಹರಿಸಿ ದುಡ್ಡು ಬೇಗ ರೈತರಿಗೆ ಹಣ ಜಮಾ ಮಾಡಬೇಕು. ಮತ್ತು ಇಲ್ಲಿ ಖರೀದಿ ಕೇಂದ್ರ ಅಂದರೆ ನಮ್ಮ ಕಡೂರು ತಾಲೂಕಲ್ಲಿ ಮ್ಯಾನೇಜರು ಮಾಲರು ಎಲ್ಲ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ. ಅಲ್ಲಿ ವೇರ್ ಹೌಸಲ್ಲಿ ಭಾರಿ ಲೇಟ್ ಆಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಮಹಾರುದ್ರ ನೀಡ್ತಾ ಹೋಗ್ತಾರೆ. ಮಹಾರುದ್ರ, ಇಷ್ಟು ತಡ ಮಾಡ್ತಾ ಇರೋದು ಯಾಕೆ ಅಧಿಕಾರಿಗಳು ರಾಗಿ ಖರೀದಿ ಮಾಡೋದಕ್ಕೆ ಅಂತ ಹೇಳಿ? ಹೌದು ವಿದ್ಯೆ, ಏನಂದ್ರೆ ಒಂದು ಕಡೆ ಏನಂದ್ರೆ ರೈತರ ಇದು ಅಧಿಕಾರಿಗಳ ಕಳ್ಳಾಟ ಹಾಗೂ ಮತ್ತು ರೈತರು ಸಂಕಷ್ಟ ಎದುರಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಎಪಿಎಂಸಿಯಲ್ಲಿ ಏನು ಕಡೂರು ತಾಲೂಕಿನ ಭಾಗದಲ್ಲಿ ರೈತರು ಏನಂದ್ರೆ ಮುಂಗಾರು ಪೂರ್ವದಲ್ಲಿ ಏನಂದ್ರೆ ರಾಗಿಯನ್ನ ಬೆಳೆದಿದ್ರು. ಆ ರಾಗಿಯನ್ನ ಬೆಳೆದಂತ ಸಂದರ್ಭದಲ್ಲಿ ಏನಂದ್ರೆ ರಾಗಿ ಖರೀದಿ ಕೇಂದ್ರಕ್ಕೆ ರಾಗಿಯನ್ನ ತಗೊಬಂದಿರ್ತಾರೆ. ಆದ್ರೆ ಅಧಿಕಾರಿಗಳು ಖರೀದಿಯಲ್ಲಿ ಒಂದು ವಿಳಂಬ ಮಾಡ್ತಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ರೈತರು ಮಾಡ್ತಿರುವಂತದ್ದು. ಈಗಾಗಲೇ ಮುಂಗಾರು ಪೂರ್ವ ಮಳೆ ಎಲ್ಲ ಕಡೂರು ಭಾಗದಲ್ಲಿ ವಿಪರೀತವಾಗಿರೋದ್ರಿಂದ ಅವರು ಇನ್ನೇನಂದ್ರೆ ವ್ಯವಸಾಯಕ್ಕೆ ಮತ್ತೆ ಅಡಿ ಆಗ್ಬೇಕು. ಆದ್ರೆ ರಾಗಿ ಖರೀದಿ ಕೇಂದ್ರದಲ್ಲಿ ಅಧಿಕಾರಿಗಳು ಒಂದು ಕಳ್ಳಾಟದಿಂದ. ರೈಟ್, ಥ್ಯಾಂಕ್ ಯು ಮಹಾರುದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.